ಯಾವಾಗ ಒಂದು ಫ್ಯಾಮಿಲಿಲಿ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಒಂದು ಲೇಡಿ, ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮೆನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ. ಅವ್ರಿಗೆ ಆ ತಾಕತ್ತಿರುತ್ತೆ. ಯಾಕಂದ್ರೆ ಭೂಮಿ ತಾಯಿ ಹೆಣ್ಣಿಗೆ ಹೋಲಿಸ್ತೀವಿ, ಇಡೀ ಭೂಮಿ ತಾಯಿ ನಮ್ಮ ಎಲ್ಲರ ಭಾರನೂ ಹೊರ್ತಾಳೆ. ಒಂದ್ಸರಿ ಅವ್ರನ್ನ MP ಮಾಡಿ ಆ ಭಾರನ ಹೊರಿಸ್ಬಾರ್ದ ನಾವು? ಹೇಳಿ, ಅದು ಮಾಡದೆ ಹೋದ್ರೆ ನಾವೇನಿದೆ ಹೇಳಿ? ಹೆಣ್ಮಕ್ಳು ಅಷ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದು. ಅವ್ರು ಏನು ಕೆಲಸ ಮಾಡಲ್ಲ ಹೇಳಿ? ಬರೀ ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಅದಕ್ಕೆ ಕರೆಕ್ಟ್ ಉಪ್ಪು ಹಾಕ್ಬೇಕು, ಕರೆಕ್ಟ್ ಖಾರ ಹಾಕಬೇಕು, ಈರುಳ್ಳಿ ಕತ್ತರಿಸ್ಬೇಕು, ಟೊಮೆಟೊ ಹಾಕಬೇಕು, ವೆಜಿಟೇಬಲ್ ಹಾಕಬೇಕು, ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಬತ್ತಿ. ಇವತ್ತು ಏನು ಸರ್ ಬರೀ ಬೇಳೆ ಸರ್, ಏನೇ ಇದು ಮನ್ಕಾಯಿ ಯೋಗ, ಒಂದು ತರಕಾರಿ ಇಷ್ಟೆಲ್ಲ ಮಾಡಿದ್ರು ಅವ್ರನ್ನ ಜ್ಞಾಪಕ ಇಟ್ಕೊಂಡು ಗಂಡ ಕಷ್ಟಪಟ್ಟು ಬರ್ತಾನೆ, ಇಲ್ಲ ಅಣ್ಣ ಕಷ್ಟಪಟ್ಟು ಬರ್ತಾನೆ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಒಂದು ಹೆಣ್ಣು ಹೊರ್ತಾಳಂದರೆ ಖಂಡಿತ ಸೊಸೈಟಿಯ ಎಲ್ಲ ಸಮಸ್ಯೆಗಳು ಅವಳು ಹೊರಬಲ್ಲಳು. ಯಾಕೆಂದರೆ ಭೂಮಿ ತಾಯಿಗೆ ಆ ಒಂದು ಭಾರ ಇದೆ, ಆ ಹೆಣ್ಣಿಗೆ ಆ ಒಂದು ತಾಕತ್ತಿದೆ. ಯಾಕಂದರೆ ಇವತ್ತು ಮದುವೆ ಹೇಳ್ದಂಗೆ ನಾವು ಗೀತೆನ ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ. 100% ಈ ಸಲ ಅವ್ರನ್ನ ಖಂಡಿತ ಗೆಲ್ಲಿಸ್ತೀರ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ನೀವೆಲ್ಲ ಮಾತಾಡೋ ರೀತಿ ನೋಡಿದ್ರೆ ನಂಗೆ ಅದೇ ಅನಿಸುತ್ತೆ. ನಾನು ಬರ್ತಾ ಇರ್ತೀನಿ. ನನಗೂ ನನ್ನ ವೃತ್ತಿನೂ ಇಂಪಾರ್ಟೆಂಟ್ ಸ್ವಾಮಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು 4-5 ದಿನ ಮಿಡಲ್ ಬರ್ದೇ ಹೋದ್ರೆ ಬೇಜಾರು ಮಾಡ್ಕೋಬೇಡಿ. ನಾ ಇಲ್ಲ ಅಂದರೂ ಗೀತಿನ ಹೃದಯದಲ್ಲಿ ನಾನು ಇರ್ತೀನಿ. ಸೊ ಅವ್ರು ಮಾತಾಡೋದ್ರಲ್ಲಿ ನಾನು ಇರ್ತೀನಿ, ಬೇರೆಯವ್ರು ಇದರಲ್ಲಿ ನಾನು ಇರ್ತೀನಿ ಆ ಮಾತು. ಬಟ್ ನಾನು ಆದಷ್ಟು ಬೇಗ ಎಲ್ಲ ಟೈಮ್ಲೂ ಇರ್ತೀನಿ ಅವ್ರ ಜೊತೆಲಿ, ಎಲ್ಲ ಊರಿಗೂ ಬರ್ತೀನಿ. ಇದು ನನ್ನ ಪ್ರಾಮಿಸ್. ದಯವಿಟ್ಟು ಒಂದ್ಸಲ ಅವಕಾಶ ಕೊಡಿ, ನೋಡಿ ಅವ್ರು ಕೆಲಸ ಮಾಡ್ತಾರೆ, ಆಮೇಲೆ ಹೇಳಿ, ನಾನು ನೋಡಿ ಆಮೇಲೆ ನಾ ಏನು ಮಾಡ್ತೀನಿ ಅಂತ. ಆಯ್ತಾ? ಜೈ ಹಿಂದ್, ಜೈ ಕರ್ನಾಟಕ. ಯಾವಾಗ ಒಂದು ಫ್ಯಾಮಿಲಿಲಿ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಒಂದು ಲೇಡಿ, ಶಿ ವಿಲ್ ಬಿ ದ ಪರ್ಫೆಕ್ಟ್ ವುಮೆನ್ ಫಾರ್ ಎನಿಥಿಂಗ್ ಟು ಸರ್ವ್ ಇನ್ ದ ಸೊಸೈಟಿ. ಅವ್ರಿಗೆ ಆ ತಾಕತ್ತಿರುತ್ತೆ. ಯಾಕಂದರೆ ಭೂಮಿ ತಾಯಿ ಹೆಣ್ಣಿಗೆ ಹೋಲಿಸ್ತೀವಿ, ಇಡೀ ಭೂಮಿ ತಾಯಿ ನಮ್ಮ ಎಲ್ಲರ ಭಾರನೂ ಹೊರ್ತಾಳೆ. ಒಂದ್ಸರಿ ಅವ್ರನ್ನ MP ಮಾಡಿ ಆ ಭಾರನ ಹೊರಿಸ್ಬಾರ್ದ ನಾವು? ಹೇಳಿ, ಅದು ಮಾಡದೆ ಹೋದ್ರೆ ನಾವೇನಿದೆ ಹೇಳಿ? ಹೆಣ್ಮಕ್ಳು ಅಷ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇದು ಎಲ್ಲ ಹೆಣ್ಮಕ್ಳು ಸೇರ್ಬೇಕಿದು. ಅವ್ರು ಏನು ಕೆಲಸ ಮಾಡಲ್ಲ ಹೇಳಿ? ಬರೀ ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ಅದಕ್ಕೆ ಕರೆಕ್ಟ್ ಉಪ್ಪು ಹಾಕಬೇಕು, ಕರೆಕ್ಟ್ ಖಾರ ಹಾಕಬೇಕು, ಈರುಳ್ಳಿ ಕತ್ತರಿಸ್ಬೇಕು, ಟೊಮೆಟೊ ಹಾಕಬೇಕು, ವೆಜಿಟೇಬಲ್ ಹಾಕಬೇಕು, ಕಷ್ಟಪಟ್ಕೊಂಡು ಕೆಲಸ ಮಾಡ್ಕೊಂಬತ್ತಿ. ಇವತ್ತು ಏನು ಸರ್ ಬರೀ ಬೇಳೆ ಸರ್, ಏನೇ ಇದು ಮನ್ಕಾಯಿ ಯೋಗ, ಒಂದು ತರಕಾರಿ ಇಷ್ಟೆಲ್ಲ ಮಾಡಿದ್ರು ಅವ್ರನ್ನ ಜ್ಞಾಪಕ ಇಟ್ಕೊಂಡು ಗಂಡ ಕಷ್ಟಪಟ್ಟು ಬರ್ತಾನೆ, ಇಲ್ಲ ಅಣ್ಣ ಕಷ್ಟಪಟ್ಟು ಬರ್ತಾನೆ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಒಂದು ಹೆಣ್ಣು ಹೊರ್ತಾಳಂದರೆ ಖಂಡಿತ ಸೊಸೈಟಿಯ ಎಲ್ಲ ಸಮಸ್ಯೆಗಳು ಅವಳು ಹೊರಬಲ್ಲಳು. ಯಾಕೆಂದರೆ ಭೂಮಿ ತಾಯಿಗೆ ಆ ಒಂದು ಭಾರ ಇದೆ, ಆ ಹೆಣ್ಣಿಗೆ ಆ ಒಂದು ತಾಕತ್ತಿದೆ. ಯಾಕಂದರೆ ಇವತ್ತು ಮದುವೆ ಹೇಳ್ದಂಗೆ ನಾವು ಗೀತೆನ ನಿಮ್ಮ ಮಡ್ಲಿಗೆ ಹಾಕಿದ್ದೀವಿ. 100% ಈ ಸಲ ಅವ್ರನ್ನ ಖಂಡಿತ ಗೆಲ್ಲಿಸ್ತೀರ ಅನ್ನೋ ಒಂದು ಭರವಸೆ ಇದೆ. ಯಾಕಂದರೆ ನೀವೆಲ್ಲ ಮಾತಾಡೋ ರೀತಿ ನೋಡಿದ್ರೆ ನಂಗೆ ಅದೇ ಅನಿಸುತ್ತೆ. ನಾನು ಬರ್ತಾ ಇರ್ತೀನಿ. ನನಗೂ ನನ್ನ ವೃತ್ತಿನೂ ಇಂಪಾರ್ಟೆಂಟ್ ಸ್ವಾಮಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು 4-5 ದಿನ ಮಿಡಲ್ ಬರ್ದೇ ಹೋದ್ರೆ ಬೇಜಾರು ಮಾಡ್ಕೋಬೇಡಿ. ನಾ ಇಲ್ಲ ಅಂದರೂ ಗೀತಿನ ಹೃದಯದಲ್ಲಿ ನಾನು ಇರ್ತೀನಿ. ಸೊ ಅವ್ರು ಮಾತಾಡೋದ್ರಲ್ಲಿ ನಾನು ಇರ್ತೀನಿ, ಬೇರೆಯವ್ರು ಇದರಲ್ಲಿ ನಾನು ಇರ್ತೀನಿ ಆ ಮಾತು. ಬಟ್ ನಾನು ಆದಷ್ಟು ಬೇಗ ಎಲ್ಲ ಟೈಮ್ಲೂ ಇರ್ತೀನಿ ಅವ್ರ ಜೊತೆಲಿ, ಎಲ್ಲ ಊರಿಗೂ ಬರ್ತೀನಿ. ಇದು ನನ್ನ ಪ್ರಾಮಿಸ್. ದಯವಿಟ್ಟು ಒಂದ್ಸಲ ಅವಕಾಶ ಕೊಡಿ, ನೋಡಿ ಅವ್ರು ಕೆಲಸ ಮಾಡ್ತಾರೆ, ಆಮೇಲೆ ಹೇಳಿ, ನಾನು ನೋಡಿ ಆಮೇಲೆ ನಾ ಏನು ಮಾಡ್ತೀನಿ ಅಂತ. ಆಯ್ತಾ? ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.